ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಕ್ವಿಕ್ಕಾಗಿ ತುಂಬ ಈಸಿಯಾಗಿ ಮಾಡೋ ಅಂಥ ಸ್ವೀಟ್ ರೆಸಿಪಿ ಅಂದರೆ ಕೊಬ್ಬರಿ ಪೌಡ್ರಿಂದ ಮಾಡೋ ಅಂಥ ಉಂಡೆ ಇದು. ಈ ಸ್ವೀಟ್ ಮಾಡೋಕ್ಕೆ ಜಸ್ಟ್ 10 ಮಿನಿಟ್ಸ್ ಆದರೆ ಸಾಕಾಗುತ್ತೆ. ಇದನ್ನು ನೀವು ಅಂದರೆ ಕೊಬ್ಬರಿನ ತುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಂಡು ಕೂಡ ಮಾಡ್ಬೋದು. ಆರ್ ಅದರ್ವೈಸು ಡೆಸಿಕೇಟೆಡ್ ಕೊಕೊನಟ್ ಪೌಡ್ರ್ ಸಿಗುತ್ತಲ್ಲ, ಅದರಲ್ಲಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ನಾನಿಲ್ಲಿ ದಪ್ಪ ತಳ ಇರೋ ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊತಿದ್ದೀನಿ, ತುಪ್ಪ ಹಾಕೊತಿದ್ದೀನಿ. ಈ ತುಪ್ಪ ಕರಗಿದ್ಮೇಲೆ ನಾನು 2 ಕಪ್ಪಷ್ಟು ಕೊಬ್ಬರಿ ಪೌಡ್ರ್ ಅಂದರೆ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರ್ ತೊಗೊಂಡಿರೋದು ನಾನು. ಅದನ್ನು ಹಾಕ್ಬಿಟ್ಟು ಒಂದು 2 ರಿಂದ 3 ನಿಮಿಷ ಹುರ್ಕೊಳ್ತೀನಿ ಅಷ್ಟೇ. ಇದನ್ನು ತುಂಬ ಉರಿಯೋದೇನು ಬೇಕಿಲ್ಲ, ಯಾಕೆಂದರೆ ಇದು ಆಲ್ರೆಡಿ ಡ್ರೈ ಇರುತ್ತೆ. ಸೊ ಹಾಗಾಗಿ ಒಂದು 3 ಮಿನಿಟ್ಸು ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಸಾಕಾಗುತ್ತೆ. ನೀವು ಅಕಸ್ಮಾತ್ ಫ್ರೆಶ್ ಕೊಬ್ಬರಿ ತುರಿನಲ್ಲಿ ಮಾಡ್ತೀರಾ ಅಂದರೆ ಅದನ್ನು ಕೂಡ ಪೌಡ್ರ್ ಮಾಡಿಕೊಂಡು ಇದೇ ಥರ ಮಾಡಿದ್ರೆ ಹೀಗೇ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ಒಂದು 3 ಮಿನಿಟ್ಸ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಾದ್ಮೇಲೆ ಅಂದರೆ ಹುರ್ಕೊಂಡಾದ್ಮೇಲೆ ಮಿಲ್ಕ್ ಮೇಡ್ ಹಾಕಿದ್ದೀನಿ. ನಾನು ಇಲ್ಲಿ 3/4 ಕಪ್ಪು ಮಿಲ್ಕ್ ಮೇಡ್ ಹಾಕಿದ್ದೀನಿ. 2 ಕಪ್ಸ್ ಪೌಡರ್ ತೊಗೊಂಡಿದ್ದೀನಿ, 3/4 ಕಪ್ ಮಿಲ್ಕ್ ಮೇಡ್ ಹಾಕಾದ್ಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಮತ್ತೆ ಒಂದು 2 ಮಿನಿಟ್ಸ್ ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ನನಗೆ ಇವತ್ತು ಕೊಬ್ಬರಿ ಪೌಡರು ನನ್ನ ಕ್ಲಾಸ್ಮೇಟ್ ಕೊಟ್ಟಿದ್ರು. ಅಂದರೆ ಅವ್ರ ಫ್ಯಾಕ್ಟ್ರಿನಲ್ಲಿ ಫ್ರೆಶ್ ಆಗಿ ಪ್ಯಾಕ್ ಮಾಡಿದ್ರಂತೆ. ಸೊ ಹಾಗಾಗಿ ತಂದುಕೊಟ್ರು. ಮತ್ತು ಇದರಲ್ಲಿ ಸ್ವೀಟ್ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಕೂಡ ಹೇಳಿದರು. ಸೊ ಹಾಗಾಗಿ ನಾನು ಇವತ್ತು ಈ ಸ್ವೀಟ್ ಮಾಡ್ತಿದ್ದೀನಿ. ನೋಡಿ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಹಾಲು ಕೂಡ ಸೇರಿಸ್ತೀನಿ. ಅಂದರೆ ಹಾಲನ್ನ ಒಂದು 1/4 ಕಪ್ಪಷ್ಟು ಹಾಲು ಸೇರಿಸಿದ್ದೀನಿ ಅಷ್ಟೇ. ಅಕಸ್ಮಾತ್ ನಿಮಗೆ ಗಟ್ಟಿ ಆಗ್ತಿದೆ, ಉಂಡೆ ಕಟ್ಟಕ್ಕೆ ಬರಲ್ಲ ಅಂದರೆ ಬೇಕಾದ್ರೆ ಉಂಡೆ ಕಟ್ಟಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಲು ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ಈಗ ನಾನು ಒಂದು 1/4 ಕಪ್ಪು ಹಾಲನ್ನ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ. ನಾನು ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ. ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ. ಅದು ಪೂರ್ತಿ ತಣ್ಣಾಗಬೇಕು ಅಂತಲ್ಲ, ಅಂದರೆ ಕೈ ಇಟ್ಟು ಉಂಡೆ ಕಟ್ಟಕ್ಕೆ ಬರಬೇಕು, ಬೆಚ್ಚಗಾಗಬೇಕು. ಸೊ ಅಲ್ಲಿವರೆಗೂ ಇದನ್ನು ತಣ್ಣಗಾಗಕ್ಕೆ ಇಟ್ಬಿಡ್ತೀನಿ. ಮತ್ತು ಈ ಸ್ವೀಟ್ ಮಾಡೋಕ್ಕೆ ನನಗೆ ಇನ್ನೊಂದು ರೀಸನ್ ಅಂದರೆ ನಂದು ಚಾನಲ್ಲು ಮಾನಿಟೈಸ್ ಆಯಿತು. ಸೊ ಆ ಖುಷಿನಲ್ಲೂ ಈ ಸ್ವೀಟ್ ಮಾಡ್ತಾ ಇದ್ದೀನಿ ನಾನು ಇವತ್ತು. ನೋಡಿ, ಈಗ ಈ ಪೌಡ್ರು ಉಂಡೆ ಕಟ್ಟೋಷ್ಟು ತಣ್ಣಗಾಗಿದೆ. ಸೊ ಅದನ್ನ ಈಗ ಉಂಡೆ ಮಾಡಿಕೊಂಡು ನಾನು ಇದನ್ನು ಮತ್ತೆ ಕೊಕೊನಟ್ ಪೌಡ್ರಲ್ಲಿ ರೋಲ್ ಮಾಡ್ತೀನಿ. ಸೊ ರೋಲ್ ಮಾಡೋದ್ರಿಂದ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಪ್ಲೇನ್ ಪೌಡರಲ್ಲಿ ಇದನ್ನು ರೋಲ್ ಮಾಡಿಬಿಟ್ಟು ಇಡ್ತಿದ್ದೀನಿ. ನಿಜ ಅಲ್ವಾ, ಈ ಸ್ವೀಟ್ನ ಎಷ್ಟು ಫಾಸ್ಟಾಗಿ ಮತ್ತು ಎಷ್ಟು ಈಸಿಯಾಗಿ ಮಾಡ್ಬೋದಲ್ವಾ. ಈ ಸ್ವೀಟ್ ನಿಮಗೆ ಹಬ್ಬಗಳಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳು ದಿಢೀರಂಥ ಸ್ವೀಟ್ ಬೇಕು ಅಂತ ಕೇಳಿದ್ರೂ ಮಾಡೋಕ್ಕೆ ತುಂಬ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಆಗುತ್ತೆ. ಮತ್ತು ಸಡನ್ನಾಗಿ ಮನೆಗೆ ಗೆಸ್ಟ್ ಬಂದರೂ ಕೂಡ ಪಟ್ ಅಂತ ಮಾಡಿ ಸ್ವೀಟ್ನ ಸರ್ವ್ ಮಾಡ್ಬೋದು. ಹೋಪ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಖಂಡಿತ ಟ್ರೈ ಮಾಡಿ, ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ನನ್ನ ಚಾನಲ್ನ ಮಾನಿಟೈಸ್ ಆಗೋಕ್ಕೆ ಹೆಲ್ಪ್ ಮಾಡಿದಂಥ ಎಲ್ಲ ವ್ಯೂವರ್ಸ್ಗೂ ಮತ್ತು ಸಬ್ಸ್ಕ್ರೈಬರ್ಸ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಫ್ಯೂಚರಲ್ಲೂ ಇದೇ ಥರ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.